ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ದ ಹಂಗ್ರಿ ಸ್ಪೂನ್. ಇವತ್ತು ಈದ್ ಸ್ಪೆಷಲ್ ಶೀರ್ ಖುರ್ಮಾ ಮಾಡುವ. ಇದನ್ನು ಮಾಡಲಿಕ್ಕೆ ಸ್ವಲ್ಪ ಒಂದು ಪಾತ್ರೆಯಲ್ಲಿ ತುಪ್ಪ ತಗೊಂಡಿದ್ದೇನೆ ನಾನು. ತುಪ್ಪ ಸ್ವಲ್ಪ ಬಿಸಿ ಆದ ಕೂಡಲೇ ಹೀಗೆ ಕಾಜು ಮತ್ತು ರೇಸಿನ್ಸ್ ಹಾಕ್ಕೊಳ್ತಾ ಇದ್ದೇನೆ. ನೀವು ಯಾವುದು ಸಹ ನಟ್ಸ್ ತಗೊಳ್ಬೋದು. ಸ್ವಲ್ಪ 1 ನಿಮಿಷ ರೋಸ್ಟ್ ಮಾಡಿಕೊಂಡು ಹೀಗೆ ತೆಗೆದಿಟ್ಕೊಂಡಿದ್ದೇನೆ. ಈಗ ಅದೇ ಪಾತ್ರೆಗೆ ಸ್ವಲ್ಪ ಸೆಮಿ ರೋಸ್ಟೆಡ್ ಈ ಥರ ಸೇಮಿಗೆ ತಗೊಂಡಿದ್ದೇನೆ. ಕಟ್ ಮಾಡಿ ಹಾಕ್ಕೊಳ್ಳುವ. ಸ್ವಲ್ಪ ರೋಸ್ಟ್ ಆದರೆ ಸಾಕು. ಇದು ಒಂದು 2-3 ಟೇಬಲ್ ಸ್ಪೂನಷ್ಟು ಉಂಟು. ಸ್ವಲ್ಪ ರೋಸ್ಟೆಡ್ ಆಗಿದ್ದರಿಂದ ಹೆಚ್ಚು ರೋಸ್ಟ್ ಮಾಡೋದು ಬೇಡ, ಕಪ್ಪಾಗ್ತದೆ ಅದು. ಈ ಥರ ಸ್ವಲ್ಪ ರೋಸ್ಟ್ ಮಾಡಿ ಫ್ಲೇಮ್ ಲೋ ಅಲ್ಲಿ ಇಡಬೇಕು. ವೆರಿ ಈಸಿ, ಯಾರು ಕೂಡ ಮಾಡ್ಬೋದು. ಈಗ ಫುಲ್ ಫ್ಯಾಟ್ ಮಿಲ್ಕ್ 1/2 ಲೀಟರ್ ತಗೊಂಡಿದ್ದೇನೆ ನಾನು. ಮಿಕ್ಸ್ ಮಾಡಿಕೊಳ್ಳುವ. ಹೀಗೆ ಸ್ವಲ್ಪ ಕುದಿ ಬರುವಾಗ ಶುಗರ್ ಎಷ್ಟು ಬೇಕೋ ಅಷ್ಟು ಟೇಸ್ಟ್ನ ಅಕಾರ್ಡಿಂಗ್ ಹಾಕ್ಕೊಳ್ಳೋದು. ಸ್ವಲ್ಪ ಬಾಯ್ಲ್ ಆಗಲಿಕ್ಕೆ ಬಿಡುವ. ಸ್ವಲ್ಪ ಬಾಯ್ಲ್ ಆಗ್ತಾ ಬರುವಾಗ ನಾನಿಲ್ಲಿ 2-3 ಏಲಕ್ಕಿ ಹೀಗೆ ಹಾಕ್ಕೊಳ್ತಾ ಇದ್ದೇನೆ. ನಿಮ್ಮ ಹತ್ರ ಪೌಡರ್ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಸ್ವಲ್ಪ ಬಾಯ್ಲ್ ಆಗ್ತಾ ಬಂತು. ಈಗ ಒಂದು ಸಣ್ಣ ಬೌಲಲ್ಲಿ 2-2.5 ಟೇಬಲ್ ಸ್ಪೂನಷ್ಟು ಕಂಡೆನ್ಸ್ ಮಿಲ್ಕ್ ಹಾಕಿಕೊಂಡಿದ್ದೇನೆ. ಮಿಕ್ಸ್ ಮಾಡುವ. ಈ ಪಾಯಿಂಟಲ್ಲಿ ನಿಮಗೆ ಬೇಕಂದರೆ ಸ್ವಲ್ಪ ಕಲರ್ ಹಾಕ್ಕೊಳ್ಬೋದು, ಇಲ್ಲಾಂದರೆ ಕೇಸರಿ ಹಾಕ್ಕೊಳ್ಬೋದು. ನಾನು ಹಾಕ್ಕೊಳ್ಳಿಲ್ಲ. ಕಂಡೆನ್ಸ್ ಮಿಲ್ಕ್ ಆ್ಯಡ್ ಮಾಡಿದ ಕೂಡಲೇ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈಗ ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನಿಮಗೆ ತುಂಬ ತಿಕ್ ಬೇಡ ಅಂದರೆ ಇಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಬೋದು. ಬಟ್ ಇದು ತಿಕ್ ತಿನ್ನಲಿಕ್ಕೆ ಟೇಸ್ಟಿ. ಈಗ ರೆಡಿ ಆಯಿತು. ಇನ್ನೊಂದು ಬೌಲಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಇದರ ಮೇಲೆ ನಾನು ಸ್ವಲ್ಪ ಪಂಪ್ಕಿನ್ ಸೀಡ್ಸ್ ಹಾಕ್ಕೊಳ್ತಾ ಇದ್ದೇನೆ. ನೀವು ಬೇಕಂದರೆ ಯಾವುದು ಸೀಡ್ಸ್ ಕೂಡ ಹಾಕ್ಕೊಳ್ಬೋದು. ಡ್ರೈ ಫ್ರೂಟ್ಸ್, ಖರ್ಜೂರ ಒಂದು ಬಿಟ್ಟು ಯಾವುದು ಕೂಡ ಹಾಕ್ಕೊಳ್ಬೋದು. ಈ ಥರ ತುಂಬ ಟೇಸ್ಟಿಯಾಗಿರ್ತದೆ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.